ನಾಯಕತ್ವ ಬದಲಾವಣೆಗೆ ಕಾಲ ಸನ್ನಿಹಿತವಾಯಿತಾ? ಈ ರೀತಿಯ ಪ್ರಶ್ನೆ ಕಾಡೋದಕ್ಕೆ ಕಾರಣ ನಾಳೆ ಬೆಳಗ್ಗೆ 10:30ಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ನೋದು. ನಾಳೆ ಬೆಳಗ್ಗೆ 10:30ಕ್ಕೆ ರಾಜ್ಯಪಾಲರ ಭೇಟಿಗೆ ಸಮಯವನ್ನು ಕೇಳಿದ್ದಾರೆ ಸಿಎಂ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ರಾಜೀನಾಮೆಯನ್ನ ಕೊಡುವ ಸಾಧ್ಯತೆ ಇದೆ. ನಿನ್ನೆಯಿಂದಲೂ ಕೂಡ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅನ್ನೋದನ್ನು ಗಮನಿಸಿದ್ವಿ. ನಿನ್ನೆ ಬೆಳಿಗ್ಗೆ 11:50ರಿಂದ ನಿರಂತರವಾಗಿ ಸಂಜೆ 6 ಗಂಟೆಯವರೆಗೂ ಕೂಡ ಮ್ಯಾರಥಾನ್ ಸಭೆಗಳು ದೆಹಲಿಯ ಇಂದಿರಾ ಭವನದಲ್ಲಿ ನಡೀತು. ಅದಾದಮೇಲೆ ಕೆ.ಸಿ. ವೇಣುಗೋಪಾಲ್ ಅವರು ಸಭೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಯ ಬಗ್ಗೆ ಮಾತ್ರ ಮಾತನಾಡಿದ್ವಿ ಅಂತ ಹೇಳಿ. ಆದರೆ ನಿನ್ನೆ ಸಂಜೆಯಿಂದ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸಿದರೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುವುದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ನಾಳೆ ಬೆಳಿಗ್ಗೆ 10:30ಕ್ಕೆ ಸಮಯ ಕೂಡ ನಿಗದಿಯಾಗಿದೆ ಅನ್ನೋದು ಇದೀಗ ರಾಜಕೀಯ ವಲಯದಲ್ಲಿ ಹಲ್ಚಲ್ ಎಬ್ಬಿಸಿರುವಂತಹ ಸುದ್ದಿ. ಈಗಲೂ ಕೂಡ ಒಂದಷ್ಟು ಮಂದಿ ನಾಯಕರು ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ತಳ್ಳಿ ಹಾಕ್ತಿದ್ದಾರೆ. ಆದರೆ ರಾಜೀನಾಮೆ ಕೊಡುವಂತಹ ಲಕ್ಷಣ ದಟ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಸಿಎಂ ಸ್ಥಾನಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ಪ್ರಸ್ತಾಪಿಸಿದ್ದಾರೆ ಸಿಎಂ ಅನ್ನೋದು ಗೊತ್ತಾಗ್ತಾ ಇದೆ. ನೇರವಾಗಿ ರಾಹುಲ್ ಗಾಂಧಿಯವರ ಮುಂದೆನೆ ಈ ಪ್ರಸ್ತಾಪವನ್ನ ಸಿದ್ದರಾಮಯ್ಯ ಇಟ್ಟಿದ್ದಾರಂತೆ. ಪಕ್ಷ ಸಂಘಟನೆ, ಅಧಿಕಾರದ ಅನುಭವದ ಆಧಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ರಾಹುಲ್ ಗಾಂಧಿಯವರ ಮುಂದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನನ್ನಿಂದ ರಾಜೀನಾಮೆ ಪಡಿತೀರಿ, ಓಕೆ, ಆ ಸ್ಥಾನಕ್ಕೆ ಯಾರನ್ನ ಕೂರಿಸ್ತೀರಿ? ನಿಮ್ಮ ತಲೆಯಲ್ಲಿ ಯಾರ ಹೆಸರಿದೆ? ಅದರ ವಿಚಾರವಾಗಿ ಮಾತುಕತೆಯನ್ನು ನಡೆಸಿ ಫೈನಲ್ ಆಗಿ ಸಿದ್ದರಾಮಯ್ಯನವರ ಬಳಿ ನೀವು ಯಾರ್ದಾದ್ರೂ ಹೆಸರನ್ನ ಮುಂದಿಡ್ತೀರಾ ಅಥವಾ ನಿಮ್ಮ ಕಡೆಯಿಂದ ಯಾರ್ದಾದ್ರೂ ಹೆಸರು ರೆಕಮೆಂಡ್ ಆಗುತ್ತಾ ಅಂದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರನ್ನ ನೇರವಾಗಿ ರಾಹುಲ್ ಗಾಂಧಿಯವರ ಬಳಿ ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪರಮೇಶ್ವರ್ಗೆ ಸಿಎಂ ಸ್ಥಾನ ನೀಡಲು ಸಿದ್ದರಾಮಯ್ಯ ಶಿಫಾರಸು ಮಾಡಿದ್ದಾರೆ, ಮನವಿ ಮಾಡಿಕೊಂಡಿದ್ದಾರೆ. ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುವಂತೆ ರಾಹುಲ್ ಅವರ ಬಳಿ ಕೇಳಿಕೊಂಡಿದ್ದಾರೆ. ನೀವು ಹೇಳಿದಂತೆ ರಾಜೀನಾಮೆ ನೀಡುವೆ ಅಂತ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ. ಆದರೆ ನನ್ನ ಸ್ಥಾನಕ್ಕೆ ಅಂದರೆ ತೆರವಾಗುವಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹ ವ್ಯಕ್ತಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಅವರ ಅನುಭವ ಇರಬಹುದು, ಪಕ್ಷಕ್ಕೆ ಅವರ ಕೊಡುಗೆ ಇರಬಹುದು, ಇದೆಲ್ಲವೂ ಕೂಡ ಮುಖ್ಯ ಆಗುತ್ತೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ಬಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ನಡೆದಂತಹ ಚರ್ಚೆಯ ಸಂದರ್ಭದಲ್ಲಿ ಈ ಬಗ್ಗೆ ಸಿದ್ದರಾಮಯ್ಯನವರು ಪ್ರಸ್ತಾಪಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಈ ಒಂದು ಮಾಹಿತಿಯಿಂದಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಕಾಣ್ತಾ ಇರುವಂತಹ ಕನಸಿಗೆ ಮತ್ತೆ ಹಿಂದೇಟಾಯ್ತಾ ಅನ್ನೋ ಅನುಮಾನವೂ ಕೂಡ ಕಾಡ್ತಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಸಿಎಂ ಬದಲಾವಣೆ ಆಗುತ್ತೆ, ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡುವುದಕ್ಕೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ತೆರವಾಗುವಂತಹ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಮೇಶ್ವರ್ ಅವರನ್ನ ಕೂರಿಸಿ ಅಂತ ಖುದ್ದು ಸಿಎಂ ಅವರು ರಾಹುಲ್ ಗಾಂಧಿಯವರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು. ಅದು ಈಗಾಗಲೇ ಇದೇ ಒಂದು ವಿಚಾರ ಈಗಾಗಲೇ ಚರ್ಚೆಗೆ ಬಂದಿದೆ. ಯಾಕೆಂದರೆ ನಿನ್ನೆ ನಡೆದಂಥ ಒಂದು ಮಾತುಕತೆ ಸಂದರ್ಭದಲ್ಲಿ ಸಹಜವಾಗಿ ಎಲ್ಲ ಆಯಾಮದಲ್ಲೂ ಕೂಡ ಚರ್ಚೆ ಆಗಿದೆ. ಯಾವಾಗ ರಾಹುಲ್ ಗಾಂಧಿ ಅವರು ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಪೋಸಲ್ ಇಡ್ತಾರೆ, ಸಿದ್ದರಾಮಯ್ಯನವರು ಶಾಕ್ ಆಗಿದ್ದಾರೆ. ನಿಜವಾಗ್ಲೂ ಅವರಿಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಹಿಂದೆ ರಾಹುಲ್ ಗಾಂಧಿ ಭೇಟಿಯಾದಂಥ ಸಂದರ್ಭದಲ್ಲಿ ನಿಮ್ಮನ್ನು ಹೆಚ್ಚಿನ ಜವಾಬ್ದಾರಿ ಕೊಡ್ತೀವಿ, ನಮ್ಮ ಅಧಿಕಾರ ಮುಂದುವರಿಯುತ್ತೆ ಅನ್ನುವಂಥ ಒಂದು ಇಂಡಿಕೇಷನನ್ನು, ಒಂದು ಸಂಕೇತವನ್ನು ರಾಹುಲ್ ಗಾಂಧಿ ಅವರು ನೀಡಿದರು. ಅದಾದ ಬಳಿಕ ನಿನ್ನೆ ರಾಹುಲ್ ಗಾಂಧಿ ಅವರು ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥ ಪ್ರಪೋಸಲ್ ಇಟ್ಟಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಅವಾಕ್ಕಾಗಿದ್ದಾರೆ. ಯಾವ ರೀತಿ ಇದಕ್ಕೆ ಪ್ರತಿಕ್ರಿಯೆ ಕೊಡಬೇಕು, ಏನು ಮಾಡಬೇಕು ಅಂತ ಅವರಿಗೂ ಕೂಡ ಗೊತ್ತಾಗಲಿಲ್ಲ. ಸಹಜವಾಗಿ ಅವರು ನಿರೀಕ್ಷೆ ಮಾಡಿದ್ರು ರಾಹುಲ್ ಗಾಂಧಿ ನಮ್ಮ ಬೆಂಬಲಕ್ಕೆ ಇದ್ದಾರೆ, ರಾಹುಲ್ ಗಾಂಧಿ ನನ್ನ ಜೊತೆಗೆ ಗಟ್ಟಿಯಾಗಿರ್ತಾರೆ ಅಂತ. ಈ ಒಂದು ಕಾರಣಕ್ಕೋಸ್ಕರ ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾ ಇದ್ರು, ನಮ್ಮಲ್ಲಿ ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಅಂತಿಮ ಅಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರಾಹುಲ್ ಗಾಂಧಿ ಹೇಳಿದ್ರೆ ನಾನು ಬಿಡ್ತೀನಿ ಅಂತ. ಹೀಗಾಗಿ ಅವ್ರಿಗೆ ಭರವಸೆ ಏನಿತ್ತು ಅಂದರೆ ರಾಹುಲ್ ಗಾಂಧಿ ಹೇಳ್ತಾರೆ ಅನ್ನುವಂಥ ಒಂದು ಭರವಸೆ ಇತ್ತು. ಆದರೆ ರಾಹುಲ್ ಗಾಂಧಿ ಅವರೇ ನಮ್ಮ ಪರವಾಗಿರ್ತಾರೆ ಅನ್ನುವಂಥ ಭರವಸೆಯ ನಡುವೆ ರಾಹುಲ್ ಗಾಂಧಿ ರಾಜೀನಾಮೆ ಕೊಡ್ತಾರೆ ಅಂದಾಗ ಮುಖ್ಯಮಂತ್ರಿಗಳು ಶಾಕ್ ಆಗಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಬೆಳವಣಿಗೆ ಅಂದರೆ ಮುಖ್ಯಮಂತ್ರಿಗಳು ನನ್ನ
ಮಾತಿಗೆ ಯಾವೆಲ್ಲ ಚರ್ಚೆ ಆಗಿದೆ ಅದನ್ನು ಕೂಡ ವಿವರಿಸ್ತಾ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತೇನೆ, ಜೊತೆಗೆ ನೀವು ಹೇಳಿದ್ಮೇಲೆ ನಾನು ರಾಜೀನಾಮೆ ಕೂಡ ಕೊಡ್ತೇನೆ. ಆದರೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪರಮೇಶ್ವರ್ ಅವರು ಸೂಕ್ತವಾದಂಥ ಆಯ್ಕೆ ಅನ್ನುವಂಥ ಒಂದು ಪ್ರಪೋಸಲ್ ಕೂಡ ಮಾಡಿದ್ದಾರೆ. ಪರಮೇಶ್ವರ್ ಅವರನ್ನ ಆಯ್ಕೆ ಮಾಡಿದ್ರೆ ಸರಿಯಾದಂಥ ರೀತಿಯಲ್ಲಿ ಇರುತ್ತೆ, ಯಾಕಂದ್ರೆ ಒಂದು ಪಕ್ಷದ ಸಂಘಟನೆ ಇದೆ, ಜೊತೆಗೆ ಅಧಿಕಾರದ ಅನುಭವ ಕೂಡ ಇದೆ. ಹೀಗಾಗಿ ನನ್ನ ಬದಲಾಗಿ ಪರಮೇಶ್ವರ್ ಅವರನ್ನು ಸ್ಥಾನ ಮಾಡಿದ್ರೆ ಅಥವಾ ಪರಮೇಶ್ವರ್ ಅವರಿಗೆ ಒಂದು ಅಧಿಕಾರ ನೀಡಿದ್ರೆ ಒಂದು ರೀತಿಯಂಥ ಸೂಕ್ತವಾದಂಥ ನಿರ್ಣಯ ಆಗುತ್ತೆ, ಜೊತೆಗೆ ಆ ಸ್ಥಾನವನ್ನು ತುಂಬೋದಕ್ಕೆ ಸಮರ್ಥವಾದಂಥ ವ್ಯಕ್ತಿತ್ವ ಅನ್ನುವಂಥ ಮಾತನ್ನು ಆ ರೆಫರಲನ್ನು ಮಾಡಿದ್ದಾರೆ. ಹೀಗಾಗಿ ಈಗಿರುವಂಥ ಟ್ರಿಕ್ಸ್ ಇರುವಂಥದ್ದು ಅಂದರೆ ಹೈಕಮಾಂಡ್ ಈಗ ಅವರಿಗೆ ರಾಜೀನಾಮೆ ಕೊಡೋದಕ್ಕೆ ಸೂಚನೆ ಕೊಟ್ಟಿದೆ. ಆದರೆ ಇದುವರೆಗೂ ಕೂಡ ಮುಖ್ಯಮಂತ್ರಿಯ ಹೆಸರನ್ನಾಗಲಿ ಅಥವಾ ಮುಖ್ಯಮಂತ್ರಿಯ ವಿಚಾರವನ್ನಾಗಲಿ ಹೊರಗಡೆ ತೇಲಿಬಿಟ್ಟಿಲ್ಲ. ಒಂದು ರೀತಿಯಲ್ಲಿ ಇನ್ನೂ ಕೂಡ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಅಧಿಕೃತವಾಗಿ ಯಾರಿಗೂ ಕೂಡ ಹೊರಗಡೆ ಬರ್ತಾ ಇಲ್ಲ. ಇದರ ನಡುವೆ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರ ಹೆಸರು ಹೇಳಿರುವಂಥದ್ದು ಸಹಜವಾಗಿ ಒಂದು ರಾಜಕಾರಣದ ಹೊಸ ಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥ ಒಂದು ಅನುಮಾನಕ್ಕೆ ಕಾಣ್ತಾ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಇನ್ನೂ ಸಂಪೂರ್ಣವಾಗಿ ಒಪ್ಪಿಲ್ಲ ಇದ್ರ ಸಂಬಂಧಪಟ್ಟಂತೆ. ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳು ಹೇಳಿದ ಮಾತಕ್ಕೆ ಓಕೆ ನೀವು ಹೇಳ್ತಾ ಇದ್ರೆ ನಾವು ಪ್ರಪೋಸಲ್ ಮಾಡ್ತೀವಿ ಅಂತ ಹೇಳಿಲ್ಲ. ಆದರೆ ಹೈಕಮಾಂಡ್ ನಾಯಕರು ಹೇಳಿರುವಂಥದ್ದು ಮುಖ್ಯಮಂತ್ರಿ ವಿಚಾರವಾಗಿ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ನ ಅಂತಿಮವಾದಂಥ ನಿರ್ಣಯ ಹೈಕಮಾಂಡ್ದಾಗಿರುತ್ತೆ. ಹೈಕಮಾಂಡ್ ಯಾರನ್ನ ಕಳಿಸ್ತಾರೆ ಅದಕ್ಕೆ ನೀವು ಕೂಡ ಒಪ್ಕೋಬೇಕು. ಅಟ್ ದ ಸೇಮ್ ಟೈಮ್ ನಿಮ್ಮನ್ನು ವಿಶ್ವಾಸಕ್ಕೆ ಇಟ್ಕೊಂಡು ನಾವು ಮುಖ್ಯಮಂತ್ರಿ ನಿರ್ಣಯ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಈಗ CM ಅವರು ಪರಮೇಶ್ವರ್ ಅವರ ಹೆಸರು ಹೇಳಿರುವಂಥದ್ದು ಸಹಜವಾಗಿ ಹೊಸ ಲೆಕ್ಕಾಚಾರಗಳಿಗೆ ಕಾರಣವಾಗ್ತಾ ಇದೆ, ಹೊಸ ರಾಜಕಾರಣಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮಧು. ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗಾಗಿ.